ಇದು ನೋಡಿ ಲಾಸ್ಟ್ ಕ್ಲಾಸ್ ಏನ್ ಮಾಡಿಸಿದೆ ನಾನು ನಿಮ್ಗೆ. ಫಸ್ಟ್ ಪಾಸಿಟಿವ್ ಆರ್ ನೆಗೆಟಿವ್, ಕರೆಕ್ಟ್ ಅಲ್ವಾ? ಪಾಸಿಟಿವ್ ಆರ್ ನೆಗೆಟಿವ್, ಪಾಸಿಟಿವ್ ಆರ್ ನೆಗೆಟಿವ್ ಹೇಳಿ. ಎ ಎಸ್ ಟಿ ಸಿ, ಎ ಎಸ್ ಟಿ ಸಿ. ಎ ಅಂದ್ರೆ ಆಲ್ ರೇಷಿಯೋಸ್, ಎಸ್ ಅಂದ್ರೆ ಸೈನ್ ಮತ್ತೆ ಕೊಸೆಕ್ಯಾನು, ಟಿ ಅಂದ್ರೆ ಟ್ಯಾನ್ ಅಂಡ್ ಕಾಟ್, ಸಿ ಅಂದ್ರೆ ಕಾಸ್ ಮತ್ತೆ ಥೀಟಾ. ಇಲ್ಲಿ ಬರೋದು ಯಾವುದು? 0 ಡಿಗ್ರಿ 360 ಡಿಗ್ರಿ. ಇಲ್ಲಿ ಬರೋದು, ಇಲ್ಲಿ ಬರೋದು, ಇಲ್ಲಿ ಬರೋದು ಕರೆಕ್ಟ್ ಅಲ್ವಾ? ಈಗ ಇಲ್ಲಿ ಬರೋದು 0 ಪ್ಲಸ್ 360 ಪ್ಲಸ್ 90 ಮೈನಸ್. ಇದು ಫಸ್ಟ್ ಕ್ವಾಡ್ರೆಂಟ್, ಇದು 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 ಇಲ್ಲಿ ಬರೋದು 180 90 ಪ್ಲಸ್ 180 ಮೈನಸ್. ಗೊತ್ತಾಗುತ್ತೆ ಅಲ್ವಾ? ಇಲ್ಲಿ ಬರೋದು 180 ಪ್ಲಸ್ 270, ಇಲ್ಲಿ ಬರೋದು 270 ಪ್ಲಸ್ 360. ಇನ್ನ 2π ಅಂತ ಬರ್ಕೋಬಹುದು, ಇದಕ್ಕೆ 0 ರೇಡಿಯನ್ ಅಂತ ಬರ್ಕೋಬಹುದು. ಅರ್ಥ ಆಗ್ತಿದೆಯಾ? ಇದೇನು 5/2. 90 ಅಂದ್ರೆ ಏನು? 180 ಅಂದ್ರೆ ಗೊತ್ತಾಗ್ತಿದೆಯಲ್ವಾ? 270 ಅಂದ್ರೆ 3π/2. ಕರೆಕ್ಟ್ ಅಲ್ವಾ? ಈಗ ಕನ್ವೆ ಮಾಡಿ. ಈಗ ನೋಡಿ, ಈಗ ಇಲ್ಲಿ ಇಲ್ಲಿ ಏನ್ ಮಾಡ್ಬೇಕು? ನೆಕ್ಸ್ಟ್ ಸೇಮ್ ಆರ್ ಚೇಂಜ್. ಈಗ ನೋಡಿ, ಸೇಮ್ ಮತ್ತೆ ಚೇಂಜ್ಗೆ ಯಾವ ತರ? 90 ಪ್ಲಸ್ ಆರ್ ಮೈನಸ್ 270 ಪ್ಲಸ್ ಆರ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು? ಸೇಮ್. ಸೇಮಾ ಚೇಂಜ್? ಚೇಂಜ್ ಅಂದ್ರೆ ಯಾವ ತರ? ಸೈನ್ ಇದ್ರೆ ಕಾಸು, ಕಾಸ್ ಇದ್ರೆ ಸೈನು, ಟ್ಯಾನ್ ಇದ್ರೆ ಕಾಟು, ಕಾಟ್ ಇದ್ರೆ ಟ್ಯಾನ್. ನೆಕ್ಸ್ಟ್ ಸಿಕ್ಯಾನ್ ಇದ್ರೆ ಕೊಸಿಕ್ಯಾನ್ ಇದ್ರೆ. ನೆಕ್ಸ್ಟ್ 180 ಪ್ಲಸ್ ಆರ್ ಮೈನಸ್ ಅಥವಾ 360 ಪ್ಲಸ್ ಆರ್ ಮೈನಸ್ ಇದ್ರೆ ಇಲ್ಲಿ ಹೆಂಗೆ? ಸೈನ್ ಇದ್ರೆ ಕಾಸ್ ಇದ್ರೆ ಕಾಸ್. ಅರ್ಥ ಆಗ್ತಿದ್ಯಾ? ಇನ್ನೊಂದು ಈಗ ಫಾರ್ಮುಲೇಸ್ ಇದ್ರ ಜೊತೆಗೆ ಯಾವ್ದಾದ್ರು ಗೊತ್ತಿರ್ಬೇಕು ನಿಮ್ಗೆ. ಎಕ್ಸ್ಟ್ರಾ ಫಾರ್ಮುಲೆ. ಸೈನ್ ಆಫ್ ಮೈನಸ್ ಡೀಟಾ ಅಂದ್ರೆ ಮೈನಸ್ ಸೈನ್ ಡೀಟಾ. ನೆಕ್ಸ್ಟ್ ಟ್ಯಾನ್ ಆಫ್ ಮೈನಸ್ ಡೀಟಾ ಅಂದ್ರೆ ಮತ್ತೆ ಕೊಸಿಕ್ಯಾನ್ ಆಫ್ ಮೈನಸ್ ಡೀಟಾ ಅಂದ್ರೆ ಮತ್ತೆ ಯಾವುದು? ಕಾಟ್ ಆಫ್ ಮೈನಸ್ ಡೀಟಾ ಅಂದ್ರೆ ಕಾಸ್ ಆಫ್ ಮೈನಸ್ ಡೀಟಾ ಅಂದ್ರೆ ಕಾಸ್ ಡೀಟಾ ಬರುತ್ತೆ. ಸೀಕ್ಯಾನ್ ಆಫ್ ಮೈನಸ್ ಡೀಟಾ ಅಂದ್ರೆ ವೆರಿ. ಇಷ್ಟು ಗೊತ್ತಾಯ್ತಲ್ವಾ? ಇಷ್ಟು ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ಕೊಟ್ಟಿದ್ದೆ ಅಲ್ವಾ ನಾನು ನಿಮ್ಗೆ. ಈಗ ಇವತ್ತು ಮಾಡೋಣ ಸ್ವಲ್ಪ ಪ್ರಾಬ್ಲಮ್ಸ್. ದ ವ್ಯಾಲ್ಯೂ ಆಫ್ ಫಸ್ಟ್ ಕ್ವಶನ್. The value of sin 180 minus a cos 360 minus a tan 180 plus a whole divided by cos 270 plus a sin 90 plus a
cot 270 minus 6. ಆಪ್ಷನ್ ಎ ಬಂದು 1, ಆಪ್ಷನ್ ಬಿ -1, ಆಪ್ಷನ್ ಸಿ 0, ಆಪ್ಷನ್ ಡಿ ಇನ್ಫಿನಿಟಿ. ಯಾವ ತರ ಮಾಡ್ಬೇಕು ಹೇಳಿ. ಫಸ್ಟ್ ಸೈನ್ ಆಫ್ 180 ಮೈನಸ್ ಗೆ ಮಾಡೋಣ. ಅರ್ಥ ಆಯ್ತಲ್ವಾ? 180 ಮೈನಸ್ ರಿಮೂವ್ ಮಾಡ್ಬೇಕಂದ್ರೆ ಏನ್ ನೋಡ್ಬೇಕು? ಫಸ್ಟ್ ಪಾಸಿಟಿವ್ ಆರ್ ನೆಗೆಟಿವ್. 180 ಮೈನಸ್ ಎಲ್ಲಿದೆ? ಅರ್ಥ ಆಗ್ತಿದೆ? ಇಲ್ಲಿ ಯಾವ ರೇಷಿಯೋ ಪಾಸಿಟಿವ್? ಕೊಸಿಕೆಂಡ್. ಇಲ್ಲಿರೋದು ಯಾವ್ದು? ಸೈನ್. ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ? ಪಾಸಿಟಿವ್. ಅರ್ಥ ಆಗ್ತಿದ್ಯಾ? 180 ಮೈನಸ್ ಇಲ್ಲಿ ನೋಡಿ, ಆಮೇಲೆ ಸೇಮ್ ಸೈನ್ ಇದ್ರೆ ಏನ್ ಮಾಡ್ಬೇಕು? ಸೈನ್ ಎ. ಸೈನ್ ಆಫ್ 180 ಮೈನಸ್ ಹೇಗೇನು? ಪ್ಲಸ್ ಸೈನ್. ಅರ್ಥ ಆಗ್ತಿದ್ಯಾ? ಕಾಸ್ 360 ಮೈನಸ್, ಇಲ್ಲಿ 360 ಮೈನಸ್ ನ ರಿಮೂವ್ ಮಾಡ್ಬೇಕು. 360 ಮೈನಸ್ ಇಲ್ಲಿ ಹುಡುಕಿ, ಎಲ್ಲಿ ಬರುತ್ತೆ 360 ಮೈನಸ್? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ. ಯಾವ್ದು ಪಾಸಿಟಿವ್? ಕಾಸ್ ಮತ್ತೆ ಸೆಕೆಂಡ್. ಇಲ್ಲಿರೋದೇನು? ಕಾಸ್, ಅದಕ್ಕೆ ಪಾಸಿಟಿವ್. ಅರ್ಥ ಆಗ್ತಿದ್ಯಾ? ಈಗ 360 ಮೈನಸ್ ಇಲ್ಲಿ ಹುಡುಕಿ, ಎಲ್ಲಿ ಬಂದಿದೆ? ಇಲ್ಲಿ ಸೇಮ್. ಅರ್ಥ ಆಗ್ತಿದ್ಯಾ? ಕಾಸ್ ಇದ್ರೆ ಏನು? ಕಾಸ್ ಎ. ನೆಕ್ಸ್ಟ್ ಇದಕ್ಕೆ 180 ಪ್ಲಸ್ ರಿಮೂವ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? 180 ಪ್ಲಸ್ ಎಲ್ಲಿದೆ? ಇಲ್ಲಿ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನು ಪಾಸಿಟಿವ್? ಟ್ಯಾನ್ ಮತ್ತೆ ಕಾಟ್. ಇಲ್ಲಿರೋದೇನು? ಟ್ಯಾನ್, ಅದಕ್ಕೆ ಪ್ಲಸ್. ಅರ್ಥ ಆಗ್ತಿದ್ಯಾ? ಇಲ್ಲಿ 180 ಪ್ಲಸ್ ಎಲ್ಲಿದೆ? ಸೇಮ್. ಟ್ಯಾನ್ ಇದ್ರೆ ಟ್ಯಾನ್ ಹೋಲ್ ಡಿವೈಡೆಡ್ ಬೈ. ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡಿ, ಒಂದು ಕ್ವಾಡ್ರೆಂಟ್ ನೋಡ್ಬೇಕು, ಒಂದು ಸೇಮ್ ಆರ್ ಚೇಂಜ್ ನೋಡ್ಬೇಕು. ಅರ್ಥ ಆಗ್ತಿದ್ಯಾ? ಈ 270 ಪ್ಲಸ್ ಅಂದ್ರೆ ಯಾವ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನೇನು ಪಾಸಿಟಿವ್? ಸೆಕೆಂಡ್ ಕ್ವಾಡ್ರೆಂಟ್ ಚೆಕ್ ಮಾಡ್ಬಿಟ್ಟು ಪಾಸಿಟಿವ್ ಆರ್ ನೆಗೆಟಿವ್ ಬರಿಬೇಕು. ಅರ್ಥ ಆಗ್ತಿದ್ಯಾ? ಆಮೇಲೆ ಸೇಮ್ ಆರ್ ಚೇಂಜ್. ನಾಲ್ಕು ಇಟ್ಕೊಳ್ಳಿ. ಸೇಮ್ ಗೆ ಯಾವ್ದಾವ್ದು ಇರಬೇಕು? 180 ಪ್ಲಸ್ ಆರ್ ಪ್ಲಸ್ ಇದ್ರು ನಡೆಯುತ್ತೆ, ಮೈನಸ್ 360 ಪ್ಲಸ್ ಇದ್ರು ನಡೆಯುತ್ತೆ, ಮೈನಸ್. ಚೇಂಜ್ ಗೆ ಯಾವ್ದಾವ್ದು ಇರಬೇಕು? 90 270. ಇದು ಚೇಂಜ್ ಸೇಮ್ ಚೇಂಜ್. ಕಾಸ್ ಇದ್ರೆ ಏನ್ ಬರಿಬೇಕು? ಸೈನ್. ಅರ್ಥ ಆಯ್ತಲ್ವಾ? ಈಗ 90 ಪ್ಲಸ್ಗೆ 90 ಪ್ಲಸ್ ಅಂದ್ರೆ ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್? ಸೈನ್ ಮತ್ತೆ ಕೊಸೆಕೆಂಡ್. ಇಲ್ಲಿರೋದೇನು? ಸೈನ್, ಅದಕ್ಕೆ ಪಾಸಿಟಿವ್. 90 ಪ್ಲಸ್ ಇದ್ರೆ ಏನ್ ಮಾಡ್ಬೇಕು? ಸೇಮ್ ಇಟ್ಕೋಬೇಕಾ ಚೇಂಜ್ ಮಾಡ್ಬೇಕು? ಸೈನ್ ಇದ್ರೆ ಏನ್ ಬರಿಬೇಕು? ನಾಲ್ಕ ಇಟ್ಕೊಳ್ಳಿ. ಫಸ್ಟ್ ಕ್ವಾಡ್ರೆಂಟ್ ನೋಡ್ಬಿಟ್ಟು ಏನ್ ಬರಿಬೇಕು? ಪ್ಲಸ್ ಆರ್ ಮೈನಸ್. ನೆಕ್ಸ್ಟ್ ಸೇಮ್ ಆರ್ ಚೇಂಜ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ 270 ಮೈನಸ್ ಎಲ್ಲಿದೆ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಮತ್ತೆ ಕಾಟ್ ಪಾಸಿಟಿವ್. ಇಲ್ಲಿರೋದೇನು? ಕಾಟ್, ಅದಕ್ಕೆ ಪಾಸಿಟಿವ್. ಇಲ್ಲಿ 270 ಮೈನಸ್ ಅಂದ್ರೆ ಚೇಂಜ್ ಮಾಡ್ಬೇಕಾ ಸೇಮ್ ಮಾಡ್ಬೇಕಾ? ಸೇಮ್ ಅಲ್ಲ. 270 ಮೈನಸ್ ಅಂದ್ರೆ ಏನು? ಚೇಂಜ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? 90 ಮತ್ತೆ 270 ಏನ್ ಮಾಡ್ಬೇಕು? ಚೇಂಜ್ ಮಾಡ್ಬೇಕು. 180 360 ಗೆ ಸೇಮ್ ಇಟ್ಕೋಬೇಕು. ಇಲ್ಲಿ ಏನ್ ಮಾಡ್ಬೇಕು? ಕಾಟ್ ಇರೋದನ್ನ ಏನ್ ಮಾಡ್ಬೇಕು? ಟ್ಯಾನ್. ಈಗ ನೋಡಿ, ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಸೈನ್ ಎ, ಕಾಸ್ ಎ, ಟ್ಯಾನ್ ಎ ಹೋಲ್ ಡಿವೈಡೆಡ್ ಬೈ ಹೇಳಿ. ಇದು ಪ್ಲಸ್ ಬರಲಿಲ್ಲ ಅಂದ್ರೂ ನಡೆಯುತ್ತೆ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ. ಈಗ ಎಲ್ಲ ಕ್ಯಾನ್ಸಲ್ ಆದ್ರೆ ಆನ್ಸರ್ ಏನು? ಆಪ್ಷನ್ ಯಾವುದು? ಬರ್ಕೋ. ಆಯ್ತಾ? ರಬ್ ಮಾಡ್ಲಾ? ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ಪೇಪರ್ ದ ವ್ಯಾಲ್ಯೂ ಆಫ್ sin of 2 pi minus beta
sin of 2 pi minus beta plus cos of minus beta divided by tan of minus beta plus cot of 2 pi plus beta minus sin of pi by 2 plus beta plus cos of 3 pi by 2 minus beta divided by sin of pi by 2, sorry, cot of pi plus beta plus tan of 2 pi minus beta plus tan of 2 pi minus beta. तो मैं टाइम पास के लिए प्रैक्टिस स्केच कर रहा था और बनाते बनाते मैंने ये रियलाइज करा कि इतना बेकार भी नहीं लग रहा है, तो मैंने सोचा चलो ट्राई करते हैं। ಗೊತ್ತಾಗುತ್ತೆ ಅಲ್ವಾ हाँ, तुम्हारे दिमाग में डाउट आ रहा ಈಗ है एक प्रैक्टिस स्केच ಸೊಲ್ಯೂಷನ್ ನೋಡ್ಕೊಳ್ಳಿ मैं भी यही चाह रहा था कि मैं इसको ಫಸ್ಟ್ properly ಇದ್ ಮಾಡೋಣ मैंने सोचा 2 pi ಮೈನಸ್ ಅಂದ್ರೆ 2 pi ಮೈನಸ್ ಅಂದ್ರೆ ನಾನೇನಂದೆ ನಿಮ್ಗೆ 360 ಮೈನಸ್ ಅಂತ 2 pi ಅಂದ್ರೆ ಎಷ್ಟು 360 ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್ ಕಾಸ್ ಮತ್ತೆ ಸೆಕೆಂಡ್ ಇಲ್ಲಿರೋದೇನು ಅದಕ್ಕೆ ನೆಗೆಟಿವ್ ಅರ್ಥ ಆಯ್ತಲ್ವಾ 2 pi ಮೈನಸ್ ತೆಗಿಯಕ್ಕೆ ಮೊದಲು ಏನ್ ಮಾಡ್ಬೇಕು ಪಾಸಿಟಿವ್ ಆರ್ ನೆಗೆಟಿವ್ ಬರಿಬೇಕು ಕ್ವಾಡ್ರೆಂಟ್ ನೋಡ್ಬೇಕು ಇನ್ನೊಂದು ಸೇಮ್ ಆರ್ ಚೇಂಜ್ ಇಲ್ಲಿ ನಾನೇನಂದ್ರೆ 2 pi ಮೈನಸ್ ಅಂದ್ರೆ ಏನು 360 ಮೈನಸ್ 360 ಮೈನಸ್ ಗೆ ಸೇಮ್ ಆರ್ ಚೇಂಜ್ ಸೇಮ್ ಸೈನ್ ಇದ್ರೆ ಸೈನ್ ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ಪ್ಲಸ್ ಕಾಸ್ ಆಫ್ ಮೈನಸ್ ಡೀಟಾ ಅಂದ್ರೆ ಯಾವ ಫಾರ್ಮುಲಾ ನೋಡಿ ಕಾಸ್ ಆಫ್ ಮೈನಸ್ ಡೀಟಾ ಅಂದ್ರೆ ಏನು ಡಿವೈಡೆಡ್ ಬೈ ಟ್ಯಾನ್ ಆಫ್ ಮೈನಸ್ ಡೀಟಾ ಅಂದ್ರೆ ಏನು ನೋಡಿ 2 pi ಪ್ಲಸ್ ಅಂದ್ರೆ ಏನು 360 ಪ್ಲಸ್ 360 ಪ್ಲಸ್ ಎಲ್ಲಿ ಬರುತ್ತೆ ಹೇಳಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲಾ ರೇಷಿಯೋ ಪಾಸಿಟಿವ್ ಅದಕ್ಕೆ ಇದು ಪಾಸಿಟಿವ್ ನೇ ಅರ್ಥ ಆಗ್ತಿದ್ಯಾ ಈಗ 360 ಪ್ಲಸ್ ಇದ್ರೆ ಸೇಮ್ ಇಟ್ಕೋಬೇಕಾ ಚೇಂಜ್ ಮಾಡ್ಬೇಕಾ ಸೇಮ್ ಇದೇನಾಗುತ್ತೆ cot θ ಮೈನಸ್ ಈಗ pi by 2 ಪ್ಲಸ್ ಅಂದ್ರೆ ಏನು 90 ಪ್ಲಸ್ ಅಂತ pi by 2 ಪ್ಲಸ್ ಅಂದ್ರೆ pi by 2 ಅಂದ್ರೆ ಏನು 90 ಪ್ಲಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್ ಸೈನ್ ಮತ್ತೆ ಕೊಸೆಕೆಂಡ್ ಪಾಸಿಟಿವ್ ಇಲ್ಲಿ ಇರೋದೇನು ಸೈನ್ ಅರ್ಥ ಆಗ್ತಿದ್ಯಾ ಇಲ್ಲಿ ಪಾಸಿಟಿವ್ ಆಗುತ್ತೆ ಗೊತ್ತಾಗ್ತಿದ್ಯಾ ಪ್ಲಸ್ ಇದ್ರೆ ಬರೆದ್ರು ನಡೆಯುತ್ತೆ ಬರಿಲ್ಲ ಅಂದ್ರೂ ನಡೆಯುತ್ತೆ ಮೈನಸ್ ಮಾತ್ರ ಬರೀಲೇಬೇಕು ಅರ್ಥ ಆಗ್ತಿದ್ಯಾ 90 ಪ್ಲಸ್ ಇದ್ರೆ ಚೇಂಜ್ ಮಾಡ್ಬೇಕಾ ಸೇಮ್ ಇಟ್ಕೋಬೇಕಾ ಚೇಂಜ್ ಏನಾಗುತ್ತೆ ಈಗ 3 pi by 2 ಮೈನಸ್ 3 pi by 2 ಮೈನಸ್ ಅಂದ್ರೆ 270 ಮೈನಸ್ 270 ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಮತ್ತೆ ಕಾಟ್ ಪಾಸಿಟಿವ್ ಅರ್ಥ ಆಗ್ತಿದ್ಯಾ ಇಲ್ಲಿ ಇರೋದೇನು ಕಾಸ್ ಅದಕ್ಕೆ ಮೈನಸ್ 270 ಮೈನಸ್ ಅಂದ್ರೆ ಚೇಂಜ್ ಕಾಸ್ ಇದ್ರೆ ಏನ್ ಬರಿಬೇಕು ಸೈನ್ ಸೈನ್ ಡೀಟಾ ಆಗುತ್ತೆ ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ಪೈ ಪ್ಲಸ್ ತೆಗಿಬೇಕು ಅಂದ್ರೆ ಏನು 180 ಪ್ಲಸ್ 180 ಪ್ಲಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್ ಟ್ಯಾನ್ ಮತ್ತೆ ಕಾಟ್ ಅದಕ್ಕೆ ಕಾಟ್ ಇದೆ ಅದಕ್ಕೆ ಪಾಸಿಟಿವ್ ಆಮೇಲೆ 180 ಪ್ಲಸ್ ಅಂದ್ರೆ ಸೇಮಾ ಚೇಂಜ್ ಸೇಮ್ ಇದು ಕಾಟ್ ಡೀಟಾನೇ ಇರುತ್ತೆ ಅರ್ಥ ಆಯ್ತಲ್ವಾ ಇಲ್ಲಿ 2 pi ಮೈನಸ್ ತೆಗಿಬೇಕು ಅಂದ್ರೆ 360 ಮೈನಸ್ 360 ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಅಂಡ್ ಸೀಕೆಂಡ್ ಪಾಸಿಟಿವ್ ಇಲ್ಲಿ ಇರೋದೇನು ಅದಕ್ಕೆ ನೆಗೆಟಿವ್ ಅರ್ಥ ಆಗ್ತಿದ್ಯಾ ಮೈನಸ್ ಬರ್ಕೊಳ್ಳಿ ಆಮೇಲೆ 360 ಮೈನಸ್ ಅಂದ್ರೆ ಏನು ಸೇಮ್ ಟ್ಯಾನ್ ಇದ್ರೆ ಟ್ಯಾನ್ ಈಗ ಹೇಳಿ ಆನ್ಸರ್ ಏನಾಗುತ್ತೆ ಇದು ಮೈನಸ್
sin theta plus cos theta divided by ಫಸ್ಟ್ cot theta ಬರ್ಕೊಳ್ಳಿ, ರೀಅರೇಂಜ್ ಮಾಡ್ಕೊಳ್ಳಿ, ಆಮೇಲೆ ಮೈನಸ್ tan theta plus cos theta minus sin theta whole divided by cot theta minus tan theta. ಈಗ ನೋಡಿ LCM ಸೇಮ್ ಇದೆ ಅಲ್ವಾ, ಏನಾಗುತ್ತೆ ಇದು cot theta minus tan theta ಮೇಲ್ಗಡೆ ಮೈನಸ್ sin theta plus cos theta ಇದೇನಿದು ಮೈನಸ್ ಅಲ್ವಾ, ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್. ಈಗ ನೋಡಿ ಏನೇನ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಸೈನ್ ಕಾಸ್ ಕಾಸ್ ಕ್ಯಾನ್ಸಲ್, ಉಳಿಯೋದೇನು ಝೀರೋ, ಝೀರೋ ಬೈ ಎನಿಥಿಂಗ್ ಇಸ್ ಝೀರೋ. ಆಪ್ಷನ್ ಬಂದು ಅವರು ಎ ಬಂದು ಝೀರೋ, ಬಿ ಮೈನಸ್ ಒನ್, ಸಿ ಪ್ಲಸ್ ಒನ್, ಡಿ ಮೈನಸ್ ಟೂ ಕೊಟ್ಟಿದ್ದಾರೆ. ಯಾವ್ದು ಆನ್ಸರ್ ಬರ್ಕೋಬಿಡಿ. Next question. The simplified value of TCET 2015 ಅಲ್ಲಿ ಕೇಳಿದ್ದಾರೆ. TCET 2015. The simplified value of the value of ಅಂತಾನೆ ಇರ್ಲಿ ಬಿಟ್ಟಿದ್ರೆ sin of 180 minus a cot of 90 minus a cos of 360 minus a tan of 180 plus a tan of 90 plus a sin of minus 6. Options sin A, option A answer sin A. Option B minus sin A. Option C one. Option D cosecant A. ಹೇಳಿ ಯಾವ ತರ ಫಸ್ಟ್ ಇನ್ನೊಂದು 180 ಮೈನಸ್ ನ ತೆಗಿಯೋಣ. 180 ನೋಡಿ, ಫಸ್ಟ್ ಏನ್ ನೋಡ್ಬೇಕು, ಕ್ವಾಡ್ರೆಂಟ್ ನೋಡ್ಬೇಕು. ಏನ್ ನೋಡ್ಬೇಕು, ಕ್ವಾಡ್ರೆಂಟ್ ಇಂದ ಪಾಸಿಟಿವ್ ಆರ್ ನೆಗೆಟಿವ್ ಬರೀಬೇಕು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಸೇಮ್ ಆರ್ ಚೇಂಜ್, ಸಿಂಪಲ್. ನೀವು ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ಕಾಂಪ್ಲಿಕೇಟೆಡ್ ಆಗುತ್ತೆ. ರೋಹಿತ್ ವೆರಿ ಗುಡ್. ಈಗ ನೋಡಿ 180 ಮೈನಸ್ ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್. 180 ಮೈನಸ್ ಎಲ್ಲಿ ಬರುತ್ತೆ, ಸೆಕೆಂಡ್. 180 90 ಪ್ಲಸ್ ಅಲ್ವಾ ಇದು, 90 ಪ್ಲಸ್ ಆರ್ 180 ಮೈನಸ್. ಈಗ ಹೇಳಿ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್, ಸೈನ್ ಮತ್ತೆ ಕೊಸೈನ್. ಇಲ್ಲಿರೋದೇನು, ನಾನು ನೋಡಿ ಇದ್ ಮಾಡ್ತಾ ಇದ್ದೀನಿ. ಇಲ್ಲಿರೋದೇನು ಸೈನ್. ಫಸ್ಟ್ ಪಾಸಿಟಿವ್ನೇ ಅಲ್ವಾ,
ಅರ್ಥ ಆಗ್ತಿದ್ಯಾ? ಈಗ 180 ಮೈನಸ್ ಅಂದ್ರೆ ಇಲ್ಲಿ 180 ಮೈನಸ್ ಅಂದ್ರೆ ಸೇಮ್ ಅಂದ್ರೆ ಸೈನ್ ಇದ್ರೆ ಸೈನ್ ಸೈನ್ ಗೊತ್ತಾಯ್ತಲ್ವಾ? ಅಥವಾ ಪ್ಲಸ್ ಸೈನ್ ಎ ಬರ್ಕೊಳ್ಳಿ. ನೆಕ್ಸ್ಟ್ ಕಾಟ್ ಆಫ್ 90 ಮೈನಸ್ ಎ ಮಾಡೋಣ. 90 ಮೈನಸ್ ಯಾವ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. 90 ಮೈನಸ್ ಯಾವುದು? ಇದು ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್? ಆಲ್ ರೇಷಿಯೋಸ್ ಆರ್ ಪಾಸಿಟಿವ್, ಅದಕ್ಕೆ ಇದು ಪಾಸಿಟಿವ್. ಅರ್ಥ ಆಗ್ತಿದ್ಯಾ? ಇಲ್ಲಿ 90 ಮೈನಸ್ ಇಲ್ಲಿ ಎಲ್ಲಿದೆ? ಚೇಂಜ್. ಅರ್ಥ ಆಗ್ತಿದ್ಯಾ? ಏನ್ ಮಾಡ್ಬೇಕು? ಕಾಟ್ ಇದ್ರೆ ಏನ್ ಬರಿಬೇಕು? ಕಾಟ್ ಇದ್ರೆ ಟ್ಯಾನ್ ಆಗುತ್ತೆ, ಟ್ಯಾನ್. ನೆಕ್ಸ್ಟ್ 360 ಮೈನಸ್ ಯಾವ ಕ್ವಾಡ್ರೆಂಟ್? 360 ಮೈನಸ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್? ಕಾಸ್ ಮತ್ತೆ ಸಿಕೆಂಡ್, ಅದಕ್ಕೆ ಕಾಸ್ ಇದೆ, ಅದಕ್ಕೆ ಪಾಸಿಟಿವ್. ಅರ್ಥ ಆಗ್ತಿದ್ಯಾ? 360 ಮೈನಸ್ ಸೇಮ್ ಆ ಚೇಂಜ್? ಸೇಮ್. ಕಾಸ್ಟ್ ಇದ್ರೆ ಏನು? ಕಾಸ್ ಹೋಲ್ ಡಿವೈಡೆಡ್ ಬೈ 180. ಇದನ್ನ ಮಾಡಕ್ಕೆ 180 ಪ್ಲಸ್ ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ಅದ್ರಲ್ಲಿ ಏನೇನ್ ಪಾಸಿಟಿವ್? ಇಲ್ಲಿರೋದೇನು? ಅದಕ್ಕೆ 180 ಪ್ಲಸ್ ಇದ್ರೆ ಸೇಮ್ ಆ ಚೇಂಜ್? ಸೇಮ್, ಟ್ಯಾನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 90 ಪ್ಲಸ್ ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಅಲ್ಲಿ ಯಾವ್ದು ಪಾಸಿಟಿವ್? ಸೈನು ಮತ್ತೆ ಕೊಸಿಗೆನು. ಇಲ್ಲಿರೋದೇನು? ಟ್ಯಾನ್, ಅದಕ್ಕೆ ಮೈನಸ್. ಅರ್ಥ ಆಗ್ತಿದ್ಯಾ? ಈಗ 90 ಪ್ಲಸ್ ಇಲ್ಲಿ ಎಲ್ಲಿದೆ? ಚೇಂಜ್ ಅಲ್ಲಿ ಇದೆ. ಚೇಂಜ್ ಮಾಡಿದ್ರೆ ಏನ್ ಬರುತ್ತೆ? ಟ್ಯಾನ್ ಇರೋದು ಏನಾಗುತ್ತೆ? ನೆಕ್ಸ್ಟ್ ಸೈನ್ ಆಫ್ ಮೈನಸ್ ಎ ಅಂದ್ರೆ ಏನು? ಎಲ್ಲಿದೆ? ಸೈನ್ ಆಫ್ ಮೈನಸ್ ಡೀಟಾ ಅಂದ್ರೆ ಇಲ್ಲಿ ಮೈನಸ್ ಸೈನ್. ಗೊತ್ತಾಗ್ತಿದ್ಯಾ? ಈಗ ನೋಡಿ ಏನೇನ್ ಕ್ಯಾನ್ಸಲ್ ಆಗುತ್ತೆ ಹೇಳಿ. ನೋಡಿ ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್, ಸೈನ್ ಎ ಟ್ಯಾನ್ ಎ, ಇಲ್ಲಿ ಟ್ಯಾನ್ ಎ ಕಾಟ್ ಎ ಸೈನ್ ಎ. ಏನೇನ್ ಕ್ಯಾನ್ಸಲ್ ಆಗುತ್ತೆ? ಟ್ಯಾನ್ ಸೈನು, ಉಳಿಯೋದೇನು? ಕಾಸ್ ಎ ಬೈ ಕಾಟ್ ಎ. ನೋಡಿ ಕಾಸ್ ಎ ಬೈ, ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಕಾಟ್ ಎ ಅಂದ್ರೆ ಕಾಸ್ ಎ ಬೈ ಸೈನ್ ಎ. ಕಾಟ್ ಎ ಅಂದ್ರೆ ಏನು? ಸೈನ್ ಎ. ಈಗ ನೋಡಿ ಕಾಟ್ ಎ ಬಂದು ಏನಂತ ಬರ್ಕೋಬಹುದು? ಕಾಸ್ ಎ ಬೈ ಸೈನ್ ಎ. ನೋಡಿ ಈಗ ಡಿವೈಡ್ ಇರೋದನ್ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇದನ್ನ ಉಲ್ಟಾ ರೆಸಿಪ್ರೋಕಲ್ ತಗೋಬೇಕು. ಕಾಸ್ ಎ ಇಂಟು ಇದು ಉಲ್ಟಾ ಆಗುತ್ತೆ, ಏನಾಗುತ್ತೆ? ಸೈನ್ ಎ ಬೈ ಕಾಸ್ ಎ. ಈ ಕಾಸ್ ಎ ಸೈನ್ ಎಗೆ ಇದು ಉಳಿಯೋದೇನು? ಬರೀ ಆನ್ಸರ್ ಏನು? ಯಾವುದು? ಇದ ಕಾಟಿ ಅಂದ್ರೆ ಕಾಸೆ ಬೈ ಸೈನ್. ಕಾಸೆ ಅಂಗಿಯಲ್ಲಿ ಇದು ಡಿವೈಡ್ ಇದ್ರೆ ಇದನ್ನ ಇಂಟು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ರೆಸಿಪ್ರೋಕಲ್ ತಗೋಬೇಕು. ಸೈನ್ ಮೇಲ್ಗಡೆ ಹೋಗುತ್ತೆ, ಕಾಸೆ ಕೆಳಗಡೆ. ಕಾಸೆ ಹೋದ್ರೆ ಉಳಿಯೋದೇನು? ಸೈನ್. ಮಾಡಲ್ಲ. ನೆಕ್ಸ್ಟ್ ಕ್ವಶನ್. TCT 2016 ನಲ್ಲಿ ಕೇಳಿದ್ದಾರೆ. ದ ವ್ಯಾಲ್ಯೂ ಆಫ್ ಅಥವಾ ದ ಸಿಂಪ್ಲಿಫಿಕೇಶನ್ ಆಫ್ ಅಂತ ಇದೆ. ನಾನು ದ ವ್ಯಾಲ್ಯೂ ಆಫ್ ಅಂತಾನೆ ಬರೀತೀನಿ.
Sin of 180 minus a into sin of 180 minus a into cos of 360 minus a all divided by tan of 90 plus a into sin of minus a. ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದು DCD 2016 ಹೇಳಿ ಹೆಂಗ್ ಮಾಡ್ಬೇಕು ಫಸ್ಟ್ 180 ಆಪ್ಷನ್ ಬರಿಲ್ಲ ಆಪ್ಷನ್ಸ್ ಬಂದು sin a cosecant a minus sin a minus cosecant a ಆಪ್ಷನ್ sin a B ಆಪ್ಷನ್ cosecant a C ಆಪ್ಷನ್ minus sin a ಕೊಟ್ಟಿದ್ದಾರೆ D ಆಪ್ಷನ್ minus cosecant sin a ನಾ ವೆರಿ ಗುಡ್ ಈಗ ನೋಡಿ ಹೆಂಗ್ ಮಾಡೋದು ಹೇಳಿ ಸ್ವಲ್ಪ sin of 180 ಮೈನಸ್ ಅಂದ್ರೆ ಇಲ್ಲಿ 180 ಮೈನಸ್ ನ ವೆರಿ ಗುಡ್ 180 ಮೈನಸ್ ನ ತೆಗೆಯೋದು ಯಾವ ತರ 180 ಮೈನಸ್ ಯಾವ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನು ಕ್ವಾಡ್ರೆಂಟ್ ಸೈನ್ ಮತ್ತೆ cosecant ಇಲ್ಲಿ ಇರೋದೇನು ಅದಕ್ಕೆ ಪಾಸಿಟಿವ್ 180 ಮೈನಸ್ ಅಂದ್ರೆ ಸೇಮಾ ಚೇಂಜಾ ಸೇಮ್ ದಯವಿಟ್ಟು ಟ್ರೈ ಮಾಡಿ ಒಂದ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಒಂದ್ ಪ್ರಾಬ್ಲಮ್ ಇಂದ ನಿಮ್ಗೆ ಅರ್ಥ ಆಗುತ್ತೆ ಅರ್ಥ ಆಗ್ತಿದ್ಯಾ 360 ಮೈನಸ್ ಯಾವ ಕ್ವಾಡ್ರೆಂಟ್ ಸ್ವಲ್ಪ ಟ್ರೈ ಮಾಡಿ 360 ಮೈನಸ್ ಯಾವ ಕ್ವಾಡ್ರೆಂಟ್ ನೋಡಿ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಮತ್ತೆ ಇಲ್ಲಿರೋದೇನು ಕಾಸು ಅದಕ್ಕೆ 360 ಮೈನಸ್ ಅಂದ್ರೆ ಸೇಮ್ ಚೇಂಜ್ ಸೇಮ್ ಅಂದ್ರೆ ಕಾಸ್ ಇದ್ರೆ ಕಾಸ್ ಹೋಲ್ ಡಿವೈಡೆಡ್ ಬೈ 90 ಪ್ಲಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನು ಪಾಸಿಟಿವ್ ಇಲ್ಲಿರೋದೇನು ಅದಕ್ಕೆ ಅರ್ಥ ಆಯ್ತಲ್ವಾ ಚೇಂಜ್ ಮಾಡ್ಬೇಕಲ್ವಾ ಟ್ಯಾನ್ ಇದ್ರೆ ಏನ್ ಮಾಡ್ಬೇಕು ನೆಕ್ಸ್ಟ್ ಸೈನ್ ಆಫ್ ಮೈನಸ್ ಎ ಅಂದ್ರೆ ಮೈನಸ್ ಸೈನ್ ಹೇಳಿ ಏನ್ ಮಾಡ್ಬೇಕು ಇದನ್ನ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಸೈನ್ ಎ ಕಾಸ್ ಎ ಮೈನಸ್ ಇಂಟು ಮೈನಸ್ ಕಾಟ್ ಎ ಸೈನ್ ಎ ಏನೇನ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಈಗ ಏನ್ ಮಾಡ್ಬೇಕು ಕಾಸಿ ಹಂಗೆ ಇರಲಿ ಕಾಟಿ ಅಂದ್ರೆ ಲಾಸ್ಟ್ ಟೈಮ್ ಬರ್ಸಿದೆ ನಾನು ಕಾಟಿ ಅಂದ್ರೆ ಏನು ಕಾಸ್ ಎ ಬೈ ಸೈನ್ ಎ ಇದನ್ನ ಯಾವ ತರ ಮಾಡ್ಕೋಬೇಕು ಕಾಸ್ ಎ ಈ ಡಿವೈಡ್ ಇರೋದನ್ನ ಇಂಟು ಮಾಡ್ಬೇಕಂದ್ರೆ ಇನ್ನ ರೆಸಿಪ್ರೋಕಲ್ ತಗೋಬೇಕು ಅರ್ಥ ಆಗ್ತಿದ್ಯಾ ಹೇಳಿ ಸೈನ್ ಎ ಬೈ ಕಾಸ್ ಎ ಕ್ಯಾನ್ಸಲ್ ಆದ್ರೆ ಆನ್ಸರ್ ಏನು ಬರ್ಬೋದು ಆಪ್ಷನ್ Next question. The value of DCT 2017 ಅಲ್ಲಿ ಕೇಳಿದ್ದಾರೆ. The value of sin of 90 minus theta
Sin of 90 minus theta divided by cos of 360 minus theta. Three sixty minus theta, sorry. Next, secant 3 pi by 2 plus theta. Cosecant pi plus theta. Tan of 180 minus theta. Tan of minus theta is option ಬಂದು ಏನ್ ಬಂತು one option B option -1 C option 3 D option 2 DCET 2017 ಅಂತ ಹೇಳಿದ್ರು. ಹೇಳಿ ಹೆಂಗ್ ಮಾಡ್ಬೇಕಿದ್ನ ಫಸ್ಟ್ 90 ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇಲ್ಲ ಪಾಸಿಟಿವ್ ಕರೆಕ್ಟ್ ಅಲ್ವಾ ಫಸ್ಟ್ ಪಾಸಿಟಿವ್ ಬರುತ್ತೆ ಕರೆಕ್ಟ್ ಅಲ್ವಾ ಆಮೇಲೆ 90 ಮೈನಸ್ ಇದ್ರೆ ಏನ್ ಮಾಡ್ಬೇಕು ಸೈನ್ ಇದ್ರೆ 90 ಮೈನಸ್ ಇದ್ರೆ ಏನ್ ಮಾಡ್ಬೇಕು ಚೇಂಜ್ ಮಾಡ್ಬೇಕು ಸೈನ್ ಇದ್ರೆ ಏನ್ ಮಾಡ್ಬೇಕು ಕಾಸ್ ಥೀಟಾ ಐತಿ ಇದನ್ನ ಮಾಡೋಣ ಕಾಸ್ ಆಫ್ 360 ಮೈನಸ್ ಥೀಟಾನ ಮಾಡೋಣ 360 ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ 360 ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್ ಕಾಸು ಮತ್ತೆ ಸೆಕೆಂಡ್ ಪಾಸಿಟಿವ್ ಇಲ್ಲಿರೋದೇನು ಕಾಸ್ ಅದಕ್ಕೆ ಪ್ಲಸ್ ಅರ್ಥ ಆಯ್ತಲ್ವಾ 360 ಮೈನಸ್ ಅಂದ್ರೆ ಇಲ್ಲಿ ಸೇಮ್ ಕಾಸ್ ಇರೋದ್ನ ಇಲ್ಲಿ 3 pi by 2 ಪ್ಲಸ್ ಅಂದ್ರೆ 3 pi by 2 ಅಂದ್ರೆ ಏನು 270 ಪ್ಲಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್ ಇಲ್ಲಿರೋದೇನು ಸೆಕೆಂಡ್ ಅದಕ್ಕೆ ಪಾಸಿಟಿವ್ 270 ಪ್ಲಸ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು ಚೇಂಜ್ ಮಾಡ್ಬೇಕು ಸೆಕೆಂಡ್ ಇದ್ರೆ ಏನ್ ಮಾಡ್ಬೇಕು ಸೆಕೆಂಡ್ ನೆಕ್ಸ್ಟ್ ಪೈ ಪ್ಲಸ್ ಅಂದ್ರೆ ಕೆಳಗಡೆ ಮಾಡೋಣ ಕೊಸಿಕೆಂಡ್ ಪೈ ಪ್ಲಸ್ ಥೀಟಾ ಪೈ ಪ್ಲಸ್ ಅಂದ್ರೆ 180 ಪ್ಲಸ್ ಯಾವ ಕ್ವಾಡ್ರೆಂಟ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್ ಟ್ಯಾನ್ ಮತ್ತೆ ಕಾಟ್ ಇಲ್ಲಿರೋದೇನು ಕೊಸಿಕೆಂಡ್ ಅದಕ್ಕೆ ಮೈನಸ್ 180 ಪ್ಲಸ್ ಅಂದ್ರೆ ಏನ್ ಮಾಡ್ಬೇಕು ಸೇಮಾ ಚೇಂಜ್ ಸೇಮ್ ಏನ್ ಬರುತ್ತೆ ಇಲ್ಲಿ ಕೊಸಿಕೆಂಡ್ 180 ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಥರ್ಡ್ ಕ್ವಾಡ್ರೆಂಟ್ ಅದ್ರಲ್ಲಿ ಏನೇನ್ ಪಾಸಿಟಿವ್ ಟ್ಯಾನ್ ಅಥವಾ ಕಾಟ್ ಇಲ್ಲಿರೋದೇನು ಅದಕ್ಕೆ 180 ಮೈನಸ್ ಅಂದ್ರೆ ಸೇಮಾ ಚೇಂಜ್ ಏನಾಗುತ್ತೆ ಟ್ಯಾನ್ ಆಫ್ ಮೈನಸ್ ಥೀಟಾ ಅಂದ್ರೆ ಅರ್ಥ ಆಯ್ತಲ್ವಾ ಏನ್ ಆನ್ಸರ್ ಇದು 180 ಮೈನಸ್ ಸೆಕೆಂಡ್ ಕ್ವಾಡ್ರೆಂಟ್ 180 ಮೈನಸ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್ ಸೈನ್ ಮತ್ತೆ ಇಲ್ಲಿ ಅಂದ್ರೆ ಇದು ಮೈನಸ್ ಬರುತ್ತೆ ಕರೆಕ್ಟ್ ಅಲ್ವಾ ಇದು 180 ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್ ಸೈನ್ ಮತ್ತೆ ಸೆಕೆಂಡ್ ಅಲ್ಲಿರೋದು ಟ್ಯಾನ್ ಅದಕ್ಕೆ ನೆಗೆಟಿವ್ ಏನಾಗುತ್ತೆ ಇದು 1 ಇದು -1 ಇದು ಮೈನಸ್ ಇಂಟು ಮೈನಸ್ ಫೈನಲ್ ಆನ್ಸರ್ ಏನು 2 ನ 1 - 1 ಕ್ಯಾನ್ಸಲ್ ಆಗುತ್ತೆ ಬರ್ಕೋಬಹುದು ನೋಡಿ ಈಗ 3 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಆಗುತ್ತೆ ಮತ್ತೆ ಕಂಟಿನ್ಯೂ ಮಾಡ್ಬಿಡ್ಲಾ ಇದನ್ನ ಮಾಡ್ಬಿಟ್ರೆ ಸ್ವಲ್ಪ ಇವತ್ತು ಮುಗಿಸ್ಬಿಡ್ಬೋದು ಇದನ್ನ ಮಾಡ್ಬಿಡ್ತೀನಿ ಒಂದು 5 ಮಿನಿಟ್ಸ್
ಇದು ಬರ್ಕೋಬಿಟ್ಟು 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, ಮತ್ತೆ ಸ್ಟಾರ್ಟ್ ಆಗುತ್ತೆ 10 ಮಿನಿಟ್ಸ್ ಆಗುತ್ತೆ, 10 ಮಿನಿಟ್ ಬ್ರೇಕ್ ತಗೊಳ್ಳಿ. ಇದು ಮಾಡ್ಬಿಟ್ಟು ಅಲೈಡ್ ಆಂಗಲ್ಸ್ ಮುಗಿಸ್ಬಿಡೋಣ, ಸರಿನಾ? ಇಲ್ಲಾಂದ್ರೆ ನಾಳೆನೇ ಮಾಡಿದ್ರೆ ನಾಳೆನೇ ಮಾಡ್ತೀವಿ. ಇವತ್ತು ಓದ್ಕೊಂಡು ಬರ್ತೀರಾ ನೀಟಾಗಿ, ನಾಳೆ ಒಂದ್ಸತಿ ರಿವಿಷನ್ ಮಾಡಿ. ಸರಿ, ಇದು ಬರ್ಕೊಂಡು ಹೋಗಿ. ಥ್ಯಾಂಕ್ ಯು.